ಹ್ಯಾಪಿ 2025. ಏನು ಥಿಂಕ್ ಮಾಡ್ತಿದ್ಯಾ? ಕ್ಯಾಲೆಂಡರ್ ಬಿಟ್ಟರೆ ಬೇರೆ ಏನೂ ಚೇಂಜ್ ಆಗಲ್ಲ ಅಂತನಾ? ಯಾವುದೂ ಚೇಂಜ್ ಆಗಲ್ಲ, ಯಾವುದೂ ಬದಲಾಗಲ್ಲ. ಎಲ್ಲನೂ ನೀನು ಬದಲಾಯಿಸ್ಬೋದು. ನಿಂಗೊಂದು ಪುಟ್ಟ ಉದಾಹರಣೆ ಕೊಡಲಾ? ಉದಾಹರಣೆಗೆ ನನ್ನೇ ತಗೋ. ಫಾಲೋವರ್ಸ್ ಜಾಸ್ತಿ ಆಗ್ತಿಲ್ಲ, ಲೈಕ್ಸ್ ಬರ್ತಿಲ್ಲ, ವ್ಯೂಸ್ ಅಷ್ಟೇನು ಓಡ್ತಿಲ್ಲ ಅಂತ ನಾನು ನಿಲ್ಲಿಸ್ಬಿಡ್ಬೋದು. ಬಟ್ ಇನಿಷಿಯಲಿ ನಾನು ಈ ಜರ್ನಿನ ಯಾಕೆ ಸ್ಟಾರ್ಟ್ ಮಾಡಿದ್ದೀನಿ? ನಾನು ಜನದ ಜೊತೆ ಬೆರಿಬೇಕು, ಅವ್ರ ಜೊತೆ ಮಾತಾಡಬೇಕು, ಅವ್ರ ಕಷ್ಟನ ಅರ್ಥ ಮಾಡ್ಕೊಳ್ಬೇಕು, ಅವ್ರಿಗೆ ಸೊಲ್ಯೂಷನ್ ಹೇಳಬೇಕು ಮತ್ತು ಪ್ರಾಬ್ಲಮ್ಸ್ ಬಗ್ಗೆ ಕೇಳಬೇಕು ಅಂತ ಶುರು ಮಾಡಿದ್ದೀನಿ. ಇವಾಗ ನಾನು ಅರ್ಧದಲ್ಲೇ ನಿಲ್ಲಿಸಿದ್ರೆ ನನ್ನ ಪ್ಯಾಷನಿಗೆ ನಾನು ಮೋಸ ಮಾಡ್ದಂಗೆ ತಾನೆ. ಹಾಗೆಲ್ಲಾದರೂ ನಾನು ನಿಲ್ಲಿಸಿದ್ರೆ ನಿಂಗೆ ಚೇರಪ್ ಯಾರು ಮಾಡ್ತಾರೆ? ನಿಂಗೆ ಮೋಟಿವೇಟ್ ಯಾರು ಮಾಡ್ತಾರೆ? ಅದೇ ರೀತಿ ಮೊದಲು ನಿಂಗೋಸ್ಕರ ನೀನು ನಿಂತ್ಕೊ, ನಿನ್ನ ಕಾಲ ಮೇಲೆ ನೀನು ಗಟ್ಟಿಯಾಗಿ ನಿಂತ್ಕೊ. ಆಮೇಲೆ ಎತ್ತಿನ ಬಾಲನ ಎಲ್ಲರೂ ಹಿಡಿಯೋಕ್ಕೆ ಓಡೋಡಿ ಬರ್ತಾರೆ. ನೋಡ್ತಾ ಇರು. ರಾಧೆ ರಾಧೆ.